ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸಗಳಾದಮೇಲೆ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಸೊ ಅದಕ್ಕೋಸ್ಕರನೇ ವಿಡಿಯೋ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ ಪೋಸ್ಟ್ನ ಮಾಡೋದಕ್ಕೆ, ವೀಡಿಯೋಸ್ನ ಬ್ಲಾಗ್ನ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟಿಂಗಲ್ಲೇ ಟ್ರಾವೆಲ್ ಜರ್ನಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂತ ನೀವೇ ಬರ್ತಾ ನೋಡಿರ್ತೀರಾ, ಇಲ್ಲಾಂದರೆ ನಿಮ್ಮ ತಮ್ಮನೇಲಿ ನೋಡಿದಾಗೆ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹೌದು, ನಾವು ಬೆಂಗಳೂರಿಂದ ಲಕ್ನೋಗೆ ಹೋಗ್ತಾ ಇದ್ದೀವಿ ಒಂದು ಫ್ರೆಂಡ್ ಮದುವೆಗೋಸ್ಕರ. ಸೊ ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಈಗ ಟೈಮ್ ಬಂದು 4:30ಗೆ ನಮ್ಮದು ಫ್ಲೈಟ್ ಇರೋದು. ನಾವು 2:30 ಆಗಿದೆ ಈಗ. ಪ್ರೆಸೆಂಟ್ ಟೈಮ್ 2:30ಗೆ ನಾವು ಕರೆಕ್ಟಾಗಿ ಮನೆ ಬಿಟ್ಟಿದ್ದು. ಏರ್ಪೋರ್ಟಿಗೆ ಬರೋಕ್ಕೆ 1 ಅವರ್ ಬೇಕಾಗುತ್ತೆ. ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ಏರ್ಪೋರ್ಟಿಗೆ ಬಂದ ಟರ್ಮಿನಲ್ 2ಗೆ ನಾವು ಬಂದಾಗಿದೆ. ಸೊ ಬಂದಾದಮೇಲೆ ಕ್ಯಾಬ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಯಾಕಂದರೆ 3.5 to 4 hours ಜರ್ನಿ ಬೆಂಗಳೂರಿಂದ ಲಕ್ನೋಗೆ. ಸೊ ಯಾವ ರೀತಿ ಇರುತ್ತೆ, ಯಾಕಂದರೆ ಎಷ್ಟೊಂದು ಸಲ ಅಂದರೆ 3-4 ಟೈಮ್ಸ್ ಫ್ಲೈಟಲ್ಲಿ ಹೋದಾಗೆಲ್ಲ ನಾವು ಮಿಡ್ ನೈಟ್ ಇಲ್ಲಾಂದರೆ ನೈಟ್ ಟ್ರಾವೆಲ್ ಮಾಡಿದ್ದೀವಿ. ಈ ಸಲ ಡೇ ಟ್ರಾವೆಲ್ ಮಾಡ್ತಾ ಇರೋದಕ್ಕೋಸ್ಕರ ತುಂಬ ಎಕ್ಸೈಟ್ ಆಗಿದ್ದೆ ನಾನಂತೂ. ನನ್ನ ಮಗ ಕೂಡ ಇವಾಗ ಸ್ವಲ್ಪ ಬೆವರಾಗಿದ್ದಾನೆ, ಅವನಿಗೆಲ್ಲ ನೆನಪು ಆಗುತ್ತೆ. ಸೊ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಆ ರೀತಿ ಎಲ್ಲ ಅವನಿಗೆ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಅವನದು ಎಕ್ಸೈಟ್ಮೆಂಟು ನನಗೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಮಮ್ಮಿ ನಾವು ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀವಾ ಅಂತೆಲ್ಲ ಅವನು ನನಗೆ ಹೇಳ್ತಾ ಇದ್ದ. ಸೊ ಅದಾದಮೇಲೆ ಚೆಕ್-ಇನ್ ಆಗಾಯಿತು. ಚೆಕ್-ಇನ್ ಆಗಾದಮೇಲೆ ಬ್ಯಾಗ್ಸ್ ಎಲ್ಲ ನಾವು ಕೊಟ್ಟಾಯಿತು. ಅಂದರೆ ಬ್ಯಾಗ್ಸ್ ಎಲ್ಲ ನಾವು ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಅಲ್ಲಿ ಕೊಟ್ಟಾದಮೇಲೆ ನಾವು ಅಲ್ಲಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಸೊ ನಮ್ಮ ಜೊತೆ ಇದ್ದಿದ್ದು ಒಂದೇ ಬ್ಯಾಗು, 7 kg ಬ್ಯಾಗ್ ನಮ್ಮ ಜೊತೆಗೆ ಇಟ್ಕೋಬೋದು. ಸೊ ಅದರಲ್ಲಿ ನನ್ನ ಮಗನಿಗೆ ವಾಟರ್ ಬಾಟ್ಲು ಆ ಥರದ್ದೆಲ್ಲ ನಾವು ಇಟ್ಕೊಬೋದು. ಅದು ಕೇಬಲ್ ವಯರ್ಸು, ಟ್ರೈಪೋಡು ಆ ಥರ ಏನು ಬೇಕಾದರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ ನಮ್ಮ ಜೊತೆಗೆ ಇಟ್ಕೋಬೇಕು. ಸೂಟ್ ಕೇಸಲ್ಲಿ ಬ್ಯಾಗ್ಸಲ್ಲೆಲ್ಲ ಇಡೋ ಹಾಗಿಲ್ಲ. ಸೊ ಇನ್ನೂ 1 ಅವರ್ವರೆಗೂ ಟೈಮ್ ಇತ್ತು ನಮಗೆ. ಅದಕ್ಕೋಸ್ಕರನೇ ಒಳಗಡೆ ಎಂಟ್ರಿ ಆಗಾದಮೇಲೆ ಅಲ್ಲಿ ಫ್ಲೈಟ್ಸ್ ಎಲ್ಲ ಬಂದು ಲ್ಯಾಂಡ್ ಆಗ್ತಾಯಿತ್ತು. ಸೊ ಅದನ್ನು ನನ್ನ ಮಗನಿಗೆ ತೋರಿಸ್ತಾ ಇದ್ದೆ, ನೋಡಲ್ಲಿ ಏರೋಪ್ಲೇನ್ ಹೇಗೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಫ್ರಂಟಿಂದ ಎದುರುಗಡೆಯಿಂದನೇ ನೋಡಬೇಕಾದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಯಾವಾಗಲೂ ಮನೆ ಹತ್ರ ಮೇಲೆ ನೋಡೋದೇ ಬೇರೆ, ಎದುರುಗಡೆ ಡೈರೆಕ್ಟಾಗಿ ನೋಡ್ತಾ ಇರೋ ಖುಷಿನೇ ಬೇರೆ. ಸೊ ಅದಾದಮೇಲೆ ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಹೊಟ್ಟೆ ಹಶ್ವಾಗ್ತಾಯಿತ್ತು. ಸೊ ಅಲ್ಲೇ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಬಂದ್ವಿ. ಏರ್ಪೋರ್ಟ್ ಒಳಗಡೆನೇ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಅದಾದಮೇಲೆ ನಾನು ಬರೋಷ್ಟರಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಿಟ್ಟಿದ್ರು. ಅವನಿಗೊಂದು ಮ್ಯಾಂಗೋ ಜ್ಯೂಸು, ಬರ್ಗರ್ ಅದೆಲ್ಲ ನಾವು ಪಾರ್ಸಲ್ ತೊಗೊಂಡ್ವಿ, ಅಲ್ಲೇ ತಿನ್ನೋಕ್ಕಾಗಿಲ್ಲ. ಪಾರ್ಸಲ್ ತೊಗೊಂಡು ಫ್ಲೈಟಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಮಾತ್ರ ಜ್ಯೂಸನ್ನ ಅಲ್ಲೇ ತೊಗೊಂಡ್ವಿ. ಸೊ ಅದಾದಮೇಲೆ ಮತ್ತೆ ಪಾರ್ಸಲ್ ಎಲ್ಲ ತೊಗೊಂಡಾದ್ಮೇಲೆ ಬಂದು ಇನ್ನೊಂದು 15 to 20 ಮಿನಿಟ್ಸ್ ಇನ್ನೂ ಟೈಮ್ ಇತ್ತು. ಸೊ ಹಾಗೆ ನಿಂತ್ಕೊಂಡು ಅಲ್ಲಿ ಆಚೆಗಡೆ ಎಲ್ಲ ಲ್ಯಾಂಡ್ ಆಗೋದನ್ನ, ಫ್ಲೈಟ್ಸು, ಹೆಲಿಕಾಪ್ಟರು ಎಲ್ಲ ಬಂದು ಲ್ಯಾಂಡ್ ಆಗ್ತಾಯಿತ್ತು. ಸೊ ಅದನ್ನು ನೋಡ್ಕೊಂಡು ನಿಂತ್ಕೊಳ್ತಾ ಇದ್ವಿ. ತುಂಬ ಹತ್ತಿರದಿಂದ ನೋಡಬೇಕಾದ್ರೆ ತುಂಬಾ ಎಕ್ಸೈಟಾಗಿ ಆಗ್ತಾಯಿತ್ತು ನನಗಂತೂ. ಡೇಯಲ್ಲಿ ನೋಡ್ತಾ ಇದ್ದೀನಲ್ವ, ಸೊ ಅದಕ್ಕೋಸ್ಕರನೇ. ಅದಾದಮೇಲೆ ಎಲ್ಲ ಚೆಕ್-ಇನ್ನು ಆಯಿತು, ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಸೊ ಡೇಯಲ್ಲಿ ಹೋಗೋದು ಜರ್ನಿನೇ ಬೇರೆ, ನೈಟಲ್ಲಿ ಹೋಗೋದೇ ಬೇರೆ ಅಂತಲೇ ಹೇಳ್ಬೋದು. ತುಂಬಾ ಎಕ್ಸೈಟ್ ಆಗಿತ್ತು ನನಗಂತೂ. ನನ್ನ ಮನೆಯವ್ರಿಗೇನು ಅಷ್ಟೊಂದು ಇರಲಿಲ್ಲ, ಯಾಕಂದರೆ ಅವರು ಓಡಾಡಿ ಅಭ್ಯಾಸ. ಸೊ ಅದಕ್ಕೋಸ್ಕರನೇ. ಸೊ ಅದಾದಮೇಲೆ ಹಾಗೆ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಅದಾದಮೇಲೆ ನನ್ನ ಮಗ ಅಂತೂ ಫಸ್ಟು ಓಡೋಗ್ತಾ ಇದ್ದಾನೆ. ನಮ್ಮ ಕೈ ಕೂಡ ಹಿಡ್ಕೊಳ್ತಾ ಇಲ್ಲ, ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದ ಅವನು ಫ್ಲೈಟಲ್ಲಿ ಹೋಗೋದಕ್ಕೆ. ಸೊ ಅದಾದಮೇಲೆ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಒಳಗಡೆ ಹೋಗಿದ್ವಿ. ಸೊ ನಮ್ಮ ಸೀಟ್ ಬಂದುಬಿಟ್ಟು ಮಧ್ಯದಲ್ಲಿತ್ತು. ಅದು ಬೇರೆ ನಮ್ಮದು ಸಪ್ರೇಟಾಗಿತ್ತು, ನನ್ನ ಹಸ್ಬೆಂಡ್ದು ಸಪ್ರೇಟಾಗಿತ್ತು. ನನ್ನ ಮಗನಿಗೂ ಕೂಡ ಈ ಸಲ ಟಿಕೆಟ್ ಇತ್ತು ಅಂತಲೇ ಹೇಳ್ಬೋದು. ಸೊ 1 ವರ್ಷ ಒಳಗಡೆ ಇದ್ದರೆ ಟಿಕೆಟ್ ಇರೋಲ್ಲ, 1 ವರ್ಷ ಮೇಲೆ ಇದೆ ಕಂಪಲ್ಸರಿ. ನಮ್ಗೆ ಎಷ್ಟು ಟಿಕೆಟು ಅಷ್ಟೇ ಪ್ರೈಸು ಮಕ್ಳಿಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಕೂತ್ಕೊಂಡಿರೋ ಮುಂದೆ ಸೀಟಲ್ಲಿ ಯಾರೂ ಕೂಡ ಇರಲಿಲ್ಲ. ಸೊ ನಾವು ಅದಕ್ಕೆ ಮುಂದೆ ಸೀಟಲ್ಲಿ ಶಿಫ್ಟ್ ಆಗಿಬಿಟ್ವಿ. ಫುಲ್ ಮುಂದೆ ಸೀಟಲ್ಲಿ ಶಿಫ್ಟ್ ಆಗಿದ್ದೀವಿ. ಸೊ ತುಂಬ ಸ್ಪೇಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಕೂತ್ಕೊಂಡ್ವಿ. ಕರೆಕ್ಟು 4:35ಗೆ ಫ್ಲೈಟು ನಮಗೆ ಟೇಕ್ ಆಫ್ ಆಗೋ ಟೈಮ್ ಬಂದೇ ಬಿಡ್ತು. ನೋಡ್ತಾ ಇದ್ರಲ್ವ, ಹೆಲಿಕಾಪ್ಟ್ರು ಆವಾಗ ತಾನೇ ಬಂದು ಲ್ಯಾಂಡ್ ಆಗಿತ್ತು. ಸೊ ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಫ್ಲೈಟು ನಾವು ಮೇಲೆ ಇನ್ನೇನು ಟೇಕ್ ಆಫ್ ಆಗಬೇಕು. ಸೊ ನನ್ನ ಮಗ ಫುಲ್ ಕ್ಲ್ಯಾಪ್ಸ್ ಹೊಡ್ಕೊಂಡು ತುಂಬಾ ಖುಷಿ ಆಗ್ತಿದ್ದ ಅಂತಲೇ ಹೇಳ್ಬೋದು. ಆ ಡೇಯಲ್ಲಿ ನೋಡೋಕ್ಕೆ 2 ಕಣ್ಣೇ ಸಾಲ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಎಷ್ಟೊಂದು ಫ್ಲೈಟ್ಸ್ ಕೂಡ ನೋಡ್ತಿದ್ದೀರಲ್ವ, ಎಷ್ಟು ಫ್ಲೈಟ್ಸ್ ನಿಂತಿದೆ ಅಂತ ಹೇಳ್ಬಿಟ್ಟು. ನನಗಂತೂ
ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಮತ್ತು ಹ್ಯಾಪಿ ಆಯಿತು. ಸೊ ಡೇಯಲ್ಲಿ ಹೋಗೋ ಜರ್ನಿಗಿಂತ ನಾನು ಡೇಯಲ್ಲೇ ಹೋಗಬೇಕು ಅಂತ ಅನಿಸುತ್ತೆ ನೈಟ್ ಹೋಗೋದಕ್ಕಿಂತ. ನೈಟ್ ಅಂದರೆ ಏನಂದರೆ ಏನೂ ಇರೋದಿಲ್ಲ, ಲೈಟಿಂಗ್ಸ್ ಮಾತ್ರ ಕಾಣಿಸ್ತಾ ಇತ್ತು ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ವ, ಫೈನಲಿ ನಾವು ಫ್ಲೈಟ್ ಟೇಕ್ ಆಫ್ ಆಯಿತು. ಮೇಲೆ ಕೂಡ ಬಂದಾಯಿತು. ಮೇಲೆ ಬಂದಮೇಲೆ ನಾವೇನು ನೀರಲ್ಲಿದ್ದೀವ ಅಥವಾ ಸ್ಕೈಯಲ್ಲಿದ್ದೀವ ಅಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ನನ್ನ ಮಗ ಏನು ಆಚೆ ನೀರಾ ಅಂತ ಇದು ಮಾಡ್ತಾಯಿದ್ದ. ನೋಡ್ತಾ ಇದ್ರಲ್ವ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಎಕ್ಸೈಟಾಗಿತ್ತು. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ ಯಾವ ರೀತಿ. ಹಾಗೆ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅಲ್ಲಿ ಒಂದೊಂದು ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ನಮ್ಮ ಮನೆಯವ್ರು ಕೂಡ ಒಂದೊಂದು ಫೋಟೋಸ್ನ ತೊಗೊಂಡ್ವಿ, ಫೋಟೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನನ್ನ ಮಗಂದು ಕೂಡ ಒಂದೊಂದು ಫೋಟೋಸ್ನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಏನೇನು ಪಿಕ್ಸ್ನ ತೊಗೊಂಡಿದ್ದೀನಿ ಏರ್ಪೋರ್ಟಲ್ಲಿ ಆಗಲಿ ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ನ ಹಾಕಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಫೈನಲಿ ಲಕ್ನೋಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಮೇಲೇ ಆಗೋಗಿತ್ತು. ಬಟ್ ನಾವಿನ್ನೂ ಫ್ಲೈಟಲ್ಲೇ ಇದ್ವಿ. ಫೈನಲಿ ರೀಚ್ ಆದ್ವಿ ಅನ್ನೋದು ಒಂದು ಖುಷಿ ಆಯಿತು. ಸೊ ಫಸ್ಟ್ ಟೈಮ್ ಈ ಒಂದು 3.5 to 4 hours ಜರ್ನಿ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ, ನೋಡ್ತೀನಿ, ವೀಡಿಯೋಸ್ನ ಹಾಕೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ನೋಡ್ತಿದ್ದೀರಲ್ವ ನೈಟಲ್ಲಿ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಫೈನಲಿ ನಾವು ಲಕ್ನೋ ಏರ್ಪೋರ್ಟ್ಗೆ ಹೋಗಿ ರೀಚ್ ಆಗ್ತೀವಿ. ಸೊ ಚಾರ್ಜಿಂಗ್ ಬೇರೆ ಇರಲಿಲ್ಲ, ಅದೊಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಫೋನಲ್ಲಿ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ. ಲಕ್ನೋಗೆ ಹೋಗಾದ್ಮೇಲೆ ನನ್ನ ಹಸ್ಬೆಂಡ್ ಫೋನಲ್ಲಿ ನಾನು ವೀಡಿಯೋನ ತೊಗೊಂಡೆ. ಅಲ್ಲಿ ಹೋಗಿ ಲ್ಯಾಂಡ್ ಆಯಿತು. ಸೊ ಇವಾಗ ಬ್ಯಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೂಟ್ಕೇಸ್ ಎಲ್ಲ ತೊಗೊಂಡು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಮದುವೆ ಗಂಡು ಮತ್ತು ಅವ್ರ ಫ್ರೆಂಡ್ಸೇ ಬಂದಿದ್ದರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಥರನೇ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.